ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವಗ್ರಹಗಳಲ್ಲಿ ಸೂರ್ಯನ ನಂತರ ಚಂದ್ರನೇ ಅತಿ ಮುಖ್ಯವಾದಂತಹ ಗ್ರಹ. ಚಂದ್ರ ಮನುಷ್ಯನ ಮನಸ್ಸು ಹಾಗೂ ಭಾವನೆಗಳನ್ನು ನಿಯಂತ್ರಿಸುತ್ತಾನೆ. ಮನುಷ್ಯನ ಆಲೋಚನೆಗಳು, ಭಾವನೆಗಳು ಮತ್ತು ಮಾನಸಿಕ ಶಾಂತಿಯ ಮೇಲೆ ಚಂದ್ರನ ಪ್ರಭಾವ ಅಪಾರವಾದದ್ದು. ಈ ಭೂಮಿಯ ಮೇಲಿನ ಸಮುದ್ರದ ಅಲೆಗಳ ಏರಿಳಿತಗಳನ್ನು ನಿಯಂತ್ರಿಸುವುದಷ್ಟೇ ಅಲ್ಲದೆ ಕಾಲಗಣನೆ ಮತ್ತು ಹಬ್ಬ ಹರಿದಿನಗಳಿಗೆ ಚಂದ್ರನೇ ಆಧಾರ ಸ್ತಂಭ. ಇಂತಹ ಪ್ರಕಾಶಮಾನವಾದ ಚಂದ್ರ ತನ್ನ ಹೊಳಪನ್ನು ತಾತ್ಕಾಲಿಕವಾಗಿ ಕಳೆದುಕೊಳ್ಳುವ ಅಥವಾ ಕೆಂಪು ಬಣ್ಣಕ್ಕೆ ತಿರುಗುವಂತಹ ಅತ್ಯದ್ಭುತವಾದ ಪ್ರಕ್ರಿಯೆಯೇ ಚಂದ್ರಗ್ರಹಣ. ಸೂರ್ಯ ಹಾಗೂ ಚಂದ್ರರ ನಡುವೆ ಭೂಮಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಆವರಿಸುತ್ತದೆ. ಭೂಮಿಯು ಸೂರ್ಯನ ಬೆಳಕನ್ನು ತಡೆದು ತನ್ನ ನೆರಳನ್ನು ಚಂದ್ರನ ಮೇಲೆ ಬೀರುವಂತೆ ಮಾಡುತ್ತದೆ. ಇದರಿಂದ ಚಂದ್ರನು ಸ್ವಲ್ಪ ಸಮಯದವರೆಗೆ ಮರೆಯಾಗುತ್ತಾನೆ ಅಥವಾ ಬಣ್ಣ ಬದಲಾಯಿಸುತ್ತಾನೆ. ಈ ಸ್ಥಿತಿಯನ್ನು ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ. ಚಂದ್ರಗ್ರಹಣ ಯಾವಾಗಲೂ ಹುಣ್ಣಿಮೆಯ ದಿನದಂದೇ ಸಂಭವಿಸುತ್ತದೆ. ಅಂದಹಾಗೆ ಈ ವರ್ಷದ ಮೊದಲ ಚಂದ್ರಗ್ರಹಣ ಮಾರ್ಚ್ 3ನೇ ತಾರೀಕಿನಂದು ಸಂಭವಿಸಲಿದೆ. ಗ್ರಹಣ ಬಂದಾಗಲೆಲ್ಲ ನಮಗೆ ಎದುರಾಗುವಂತಹ ಮೊದಲ ಪ್ರಶ್ನೆ, ಭಾರತದಲ್ಲಿ ಗ್ರಹಣ ಗೋಚರಿಸುತ್ತದೆಯೇ ಇಲ್ಲವೇ ಎಂಬುದು. ಇದೀಗ ಪೂರ್ಣ ಚಂದ್ರಗ್ರಹಣದ ವಿಚಾರದಲ್ಲಿಯೂ ಸಹ ಇದೇ ಪ್ರಶ್ನೆ ಎದುರಾಗಿದೆ. ಭಾರತ ದೇಶದಲ್ಲಿ ಈ ವರ್ಷದ ಮೊದಲ ಗ್ರಹಣ ಗೋಚರಿಸುತ್ತದೆಯೇ? ನಮಗೆ ಸೂತಕ ಕಾಲ ಅನ್ವಯಿಸಲಿದೆಯೇ? ಸೂತಕ ಕಾಲ ಅನ್ವಯವಾಗುವುದಾದರೆ ಈ ಸಮಯದಲ್ಲಿ ನಾವು ಪಾಲನೆ ಮಾಡಬೇಕಾಗಿರುವ ನಿಯಮಗಳಾವುವು? ಬನ್ನಿ ವೀಕ್ಷಕರೇ, ಪ್ರಸ್ತುತ ನಮ್ಮ ಸಂಚಿಕೆಯ ಮೂಲಕ ಈ ಎಲ್ಲ ಪ್ರಶ್ನೆಗಳಿಗೂ ಸಹ ಉತ್ತರಗಳನ್ನು ಕಂಡುಕೊಳ್ಳೋಣ. ಚಂದ್ರಗ್ರಹಣ 2026 ಮಾರ್ಚ್ 3 ಮಂಗಳವಾರದಂದು ಸಂಭವಿಸಲಿದೆ. ಇದು ಪೂರ್ಣ ಚಂದ್ರಗ್ರಹಣ. ಭೂಮಿಯ ದಟ್ಟವಾದಂತಹ ನೆರಳು ಚಂದ್ರನನ್ನು ಸಂಪೂರ್ಣವಾಗಿ ಆವರಿಸುವುದನ್ನೇ ಪೂರ್ಣ ಚಂದ್ರಗ್ರಹಣ ಎನ್ನಲಾಗುತ್ತದೆ. ಪೂರ್ಣ ಗ್ರಹಣದ ಸಮಯದಲ್ಲಿ ಚಂದ್ರ ಕೆಂಪು ಅಥವಾ ತಾಮ್ರದ ಬಣ್ಣಕ್ಕೆ ತಿರುಗುವುದರಿಂದ ಇದನ್ನು ಬ್ಲಡ್ ಮೂನ್ ಎಂದು ಕರೆಯಲಾಗುತ್ತದೆ. ಭಾರತೀಯ ಕಾಲಮಾನದ ಪ್ರಕಾರ ಈ ಚಂದ್ರಗ್ರಹಣ ಮಧ್ಯಾಹ್ನ 3:20ಕ್ಕೆ ಪ್ರಾರಂಭವಾಗಿ ಸಾಯಂಕಾಲ 6:47ಕ್ಕೆ ಅಂತ್ಯಗೊಳ್ಳಲಿದೆ. ಗ್ರಹಣದ ಒಟ್ಟು ಅವಧಿ ಸುಮಾರು 3 ಗಂಟೆ 27 ನಿಮಿಷಗಳಾಗಿರುತ್ತದೆ. ಇದರಲ್ಲಿ ಚಂದ್ರನು ಸಂಪೂರ್ಣವಾಗಿ ಭೂಮಿಯ ನೆರಳಿನಲ್ಲಿ ಅಡಗಿರುವಂತಹ ಸಮಯ ಸುಮಾರು 58 ನಿಮಿಷಗಳ ಕಾಲವಾಗಿರುತ್ತದೆ. ಅಂದರೆ ಪೂರ್ಣ ಗ್ರಹಣದ ಸಮಯ ಸುಮಾರು 58 ನಿಮಿಷಗಳಷ್ಟಿರುತ್ತದೆ. ಈ ಗ್ರಹಣ ಸಂಜೆ 6:47ಕ್ಕೆ ಅಂತ್ಯಗೊಳ್ಳಲಿದೆ. ಅಂದರೆ ಭಾರತದ ಹಲವು ಭಾಗಗಳಲ್ಲಿ ಚಂದ್ರೋದಯವಾದ ಕೆಲವೇ ಸಮಯದ ನಂತರ ಗ್ರಹಣ ಮುಕ್ತಾಯಗೊಳ್ಳಲಿದೆ. ನಮ್ಮ ಕರ್ನಾಟಕದಲ್ಲಿ ಚಂದ್ರೋದಯದ ನಂತರ ಕೇವಲ 15ರಿಂದ 20 ನಿಮಿಷಗಳ ಕಾಲ ಮಾತ್ರ ಚಂದ್ರಗ್ರಹಣ ಗೋಚರಿಸಲಿದೆ. ಭಾರತದಲ್ಲಿ ಗ್ರಹಣ ಮಧ್ಯಾಹ್ನ 3:20ಕ್ಕೆ ಆರಂಭವಾಗುವುದರಿಂದ ಚಂದ್ರನು ಉದಯಿಸುವ ಸಮಯದಲ್ಲಿಯೇ ಗ್ರಹಣ ಹಿಡಿದ ಸ್ಥಿತಿಯಲ್ಲಿರುತ್ತಾನೆ. ಆದ್ದರಿಂದ ಇದನ್ನು ಗ್ರಸ್ತೋದಯ ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ. ಈ ಗ್ರಹಣ ಹೋಳಿ ಹುಣ್ಣಿಮೆಯ ದಿನದಂದೇ ಸಂಭವಿಸುತ್ತಿರುವುದು ಮತ್ತೊಂದು ವಿಶೇಷತೆ. ಈ ವರ್ಷದ ಈ ಚಂದ್ರಗ್ರಹಣದಲ್ಲಿ ನಮ್ಮ ಭಾರತ ದೇಶದಲ್ಲಿ ಸೂತಕ ಕಾಲವಿರುತ್ತದೆಯೇ? ಮಾರ್ಚ್ 3, 2026 ಸಂಭವಿಸಲಿರುವ ಈ ಚಂದ್ರಗ್ರಹಣದಲ್ಲಿ ಭಾರತ ದೇಶದಲ್ಲಿ ಸೂತಕ ಕಾಲ ಅನ್ವಯಿಸುತ್ತದೆ. ಇದಕ್ಕೆ ಕಾರಣವೆಂದರೆ ಈ ಚಂದ್ರಗ್ರಹಣ ಕರ್ನಾಟಕ ಸೇರಿದಂತೆ ಭಾರತದ ಬಹುತೇಕ ಭಾಗಗಳಲ್ಲಿ ಗ್ರಸ್ತೋದಯ ರೂಪದಲ್ಲಿ ಗೋಚರಿಸುತ್ತದೆ. ಶಾಸ್ತ್ರಗಳ ಪ್ರಕಾರ ಗ್ರಹಣವು ಎಲ್ಲಿ ಗೋಚರಿಸುತ್ತದೆಯೋ ಅಲ್ಲಿ ಸೂತಕದ ನಿಯಮಗಳು ಅನ್ವಯವಾಗುತ್ತವೆ. ಸೂತಕದ ಆರಂಭ ಮತ್ತು ಅಂತ್ಯ ಸಮಯ. ಚಂದ್ರಗ್ರಹಣಕ್ಕೆ 9 ಗಂಟೆಗಳ ಮೊದಲು ಸೂತಕ ಕಾಲ ಆರಂಭವಾಗುತ್ತದೆ. ಅಂದರೆ ಮಾರ್ಚ್ 3 ಬೆಳಿಗ್ಗೆ 9:40 ಸುಮಾರಿಗೆ ಸೂತಕ ಆರಂಭವಾದರೆ ಗ್ರಹಣವು ಸಂಪೂರ್ಣವಾಗಿ ಮುಕ್ತಾಯವಾಗುವ ಸಮಯವಾದ ಸಾಯಂಕಾಲ 6:47ಕ್ಕೆ ಅಂತ್ಯಗೊಳ್ಳಲಿದೆ. ಗ್ರಹಣದ ಸಮಯದ ಸೂತಕ ಕಾಲದಲ್ಲಿ ನಾವು ಪಾಲಿಸಬೇಕಾಗಿರುವ ನಿಯಮಾವಳಿಗಳು. ಚಂದ್ರಗ್ರಹಣದ ಸೂತಕ ಆರಂಭವಾದ ನಂತರ, ಅಂದರೆ ಬೆಳಿಗ್ಗೆ 9:40 ನಂತರ ಸೂತಕ ಮುಗಿಯುವವರೆಗೂ ಅಡುಗೆ ಮಾಡುವುದನ್ನು ನಿಷೇಧಿಸಲಾಗಿದೆ. ಗ್ರಹಣ ಮುಗಿಯುವವರೆಗೂ ಆಹಾರವನ್ನು ಸೇವಿಸಬಾರದು.
ಆದರೆ ಮಕ್ಕಳು, ವಯೋವೃದ್ಧರು, ಗರ್ಭಿಣಿಯರು ಮತ್ತು ರೋಗಿಗಳಿಗೆ ಈ ನಿಯಮದಿಂದ ವಿನಾಯಿತಿ ಇರುತ್ತದೆ. ಮನೆಯಲ್ಲಿ ಮುಂಚಿತವಾಗಿಯೇ ಸಿದ್ಧಪಡಿಸಿದಂತಹ ಆಹಾರ, ಹಾಲು, ಮೊಸರು ಮತ್ತು ಕುಡಿಯುವ ನೀರು ಅಶುದ್ಧವಾಗದಂತೆ ತಡೆಯಲು ಅವುಗಳಿಗೆ ತುಳಸಿ ಎಲೆ ಅಥವಾ ದರ್ಬೆಯನ್ನು ಹಾಕಿಡಬೇಕು. ಸೂತಕದ ಸಮಯದಲ್ಲಿ ಮನೆಯಲ್ಲಿರುವ ದೇವರ ವಿಗ್ರಹಗಳು ಅಥವಾ ಚಿತ್ರಪಟಗಳನ್ನು ಸ್ಪರ್ಶಿಸಬಾರದು. ಇದೇ ಕಾರಣಕ್ಕೆ ಗ್ರಹಣದ ಅವಧಿಯಲ್ಲಿ ಬಹುತೇಕ ದೇವಸ್ಥಾನಗಳ ಬಾಗಿಲುಗಳನ್ನು ಮುಚ್ಚಿರಲಾಗಿರುತ್ತದೆ. ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಮನೆಯಿಂದ ಹೊರಬರಬಾರದು ಮತ್ತು ಗ್ರಹಣವನ್ನು ನೇರ ಕಣ್ಣುಗಳಿಂದ ನೋಡಬಾರದು. ಗ್ರಹಣದ ಸಮಯವನ್ನು ಆಧ್ಯಾತ್ಮಿಕವಾಗಿ ಪುಣ್ಯಕಾಲ ಎಂದು ಪರಿಗಣಿಸಲಾಗುತ್ತದೆ. ಗ್ರಹಣದ ಸಮಯದಲ್ಲಿ ಪರಿಸರದಲ್ಲಿ ಋಣಾತ್ಮಕ ಶಕ್ತಿ ಹೆಚ್ಚಾಗಿರುತ್ತದೆ. ಈ ಸಮಯದಲ್ಲಿ ನಾವು ಮಾಡುವಂತಹ ಜಪ, ಧ್ಯಾನ ಮತ್ತು ಸ್ತೋತ್ರ ಪಠಣಗಳು ಸಾಮಾನ್ಯ ದಿನಗಳಿಗಿಂತ 1000 ಪಟ್ಟು ಹೆಚ್ಚು ಫಲವನ್ನು ನೀಡುತ್ತದೆ. ಈ ಸಮಯದಲ್ಲಿ ಗಾಯತ್ರಿ ಮಂತ್ರ, ವಿಷ್ಣು ಸಹಸ್ರನಾಮ ಮತ್ತು ಇಷ್ಟದೇವರ ಮಂತ್ರಗಳನ್ನು ಮಾನಸಿಕವಾಗಿ ಪಠಣ ಮಾಡುವುದು ಅತ್ಯಂತ ಫಲಪ್ರದವಾಗಿರುತ್ತದೆ. ಗ್ರಹಣ ಕಾಲದಲ್ಲಿ ನಿದ್ರೆ ಮಾಡುವುದು ನಿಷಿದ್ಧವಾಗಿರುತ್ತದೆ. ಇದು ಅಪಾಯಕಾರಿಯೂ ಹೌದು. ಸಾಯಂಕಾಲ 6:47 ನಂತರ, ಅಂದರೆ ಗ್ರಹಣ ಮುಗಿದ ತಕ್ಷಣವೇ ಮನೆಯವರೆಲ್ಲ ತಲೆ ಸ್ನಾನವನ್ನು ಮಾಡಬೇಕು. ಮನೆಯನ್ನು ಮತ್ತು ಪೂಜಾ ಕೋಣೆಯನ್ನು ಗಂಗಾ ಜಲದೊಂದಿಗೆ ಶುದ್ಧೀಕರಿಸಬೇಕು. ನಂತರ ದೇವರಿಗೆ ದೀಪವನ್ನು ಬೆಳಗಬೇಕು. ಸಾಧ್ಯವಾದರೆ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಗ್ರಹಣದ ನಂತರ ಅಗತ್ಯವಿರುವವರಿಗೆ ಅಥವಾ ಬಡವರಿಗೆ ಅಕ್ಕಿ, ಗೋಧಿ, ಬೆಲ್ಲ ಅಥವಾ ಬಿಳಿ ವಸ್ತ್ರಗಳನ್ನು ದಾನ ಮಾಡುವುದರಿಂದ ಪಿತೃದೋಷ ಮತ್ತು ಗ್ರಹ ದೋಷಗಳೆಲ್ಲ ನಿವಾರಣೆಯಾಗುತ್ತವೆ. ಈ ಗ್ರಹಣದ ಸಮಯದಲ್ಲಿ ಹೊಸ ವ್ಯವಹಾರವಾಗಲಿ ಶುಭ ಕಾರ್ಯಗಳನ್ನಾಗಲಿ ಮಾಡುವುದು ನಿಷಿದ್ಧವಾಗಿರುತ್ತದೆ. ಮಾರ್ಚ್ 3ರಂದು ಸಂಭವಿಸಲಿರುವ ಸಂಪೂರ್ಣ ಚಂದ್ರಗ್ರಹಣ ಸಿಂಹರಾಶಿ ಮತ್ತು ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸಲಿದೆ. ಗ್ರಹಣವು ಸಿಂಹರಾಶಿಯಲ್ಲಿಯೇ ಸಂಭವಿಸುವುದರಿಂದ ಈ ರಾಶಿಯವರಿಗೆ ಮಾನಸಿಕ ಒತ್ತಡ, ಅತಿಯಾದ ಭಾವುಕತೆ ಹಾಗೂ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಗೊಂದಲ ಉಂಟಾಗಬಹುದು. ಇದಕ್ಕೆ ಪರಿಹಾರವೆಂದರೆ ಸಿಂಹರಾಶಿಯವರು ಗ್ರಹಣದ ಸಮಯದಲ್ಲಿ ಅಥವಾ ನಂತರ ಶಿವಪರಮಾತ್ಮರ ಆರಾಧನೆಯನ್ನು ಮಾಡಬೇಕು. ಗ್ರಹಣ ಬಿಟ್ಟ ನಂತರ ಹತ್ತಿರದ ದೇಗುಲಕ್ಕೆ ತೆರಳಿ ರುದ್ರಾಭಿಷೇಕವನ್ನು ಮಾಡಿಸುವುದು ಹಾಗೂ ಅಕ್ಕಿ, ಹಾಲು ಅಥವಾ ಬಿಳಿ ವಸ್ತ್ರಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡುವುದು ದೋಷ ನಿವಾರಣೆಗೆ ಉತ್ತಮವಾದ ಮಾರ್ಗವಾಗಿರುತ್ತದೆ. ಮಾರ್ಚ್ 3ರಂದು ಸಂಭವಿಸಲಿರುವ ಚಂದ್ರಗ್ರಹಣದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.